ಎಲ್ಲರಿಗೂ ನಮಸ್ಕಾರ. ನಾವು ಲಾಸ್ಟ್ ವಿಡಿಯೋದಲ್ಲಿ ಡೆಫಿನಿಷನ್ ಆಫ್ ಟರ್ಮ್ಸ್ ಯೂಸ್ಡ್ ಅಂಡರ್ ಇನ್ ದಿ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್ಗಳಲ್ಲಿ ಬೇರೆ ಬೇರೆ ಟರ್ಮ್ಗಳು ಮತ್ತು ಅದರ ಡೆಫಿನಿಷನ್ಗಳು ಯಾವ್ಯಾವ ಇರ್ತಾವೆ ಅನ್ನೋದನ್ನು ನೋಡ್ತಾ ಇದ್ವಿ. ಸೊ ಅದರಲ್ಲಿ ನಾವು ಮೊದಲನೇದಾಗಿ ಸೈಜ್ ಅಂದರೆ ಏನಂತ ತಿಳ್ಕೊಂಡ್ವಿ. ಅದಾದ ನಂತರ ಬೇಸಿಕ್ ಸೈಜ್ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಲಿಮಿಟ್ ಆಫ್ ಸೈಜ್ ಅಂದರೆ ಏನಂತ ತಿಳ್ಕೊಂಡ್ವಿ. ಅದಾದಮೇಲೆ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅದ್ರ ಬಗ್ಗೆ ತಿಳ್ಕೊಂಡ್ರಿ. ಆದಮೇಲೆ ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಂದರೆ ಏನಂತ ತಿಳ್ಕೊಂಡ್ರಿ. ಅದಾದಮೇಲೆ ಆ್ಯಕ್ಚುಯಲ್ ಸೈಜ್ವರೆಗೂ ನಾವು ತಿಳ್ಕೊಂಡ್ವಿ. ಆ್ಯಕ್ಚುಯಲ್ ಸೈಜ್ ಅಂದರೆ ದ ಸೈಜ್ ಆಫ್ ದಿ ಪಾರ್ಟ್ ಹ್ಯಾಸ್ ಮೇ ಬಿ ಫೌಂಡ್ ಆಫ್ಟರ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಾವು ಒಂದು ಕಾಂಪೋನೆಂಟ್ಗೆ ಲಿಮಿಟ್ ಕೊಟ್ಟಿರ್ತೇವೆ, ನಿಮ್ಗೆ ಗೊತ್ತಿದೆ. ಲೋವರ್ ಲಿಮಿಟು ಮತ್ತು ಅಪ್ಪರ್ ಲಿಮಿಟು, ಆ ಎರಡು ಲಿಮಿಟಿನ ಮಧ್ಯೆ ನಮಗೆ ಕಾಂಪೋನೆಂಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು. ಸೊ ಅಂಥ ಸಂದರ್ಭದಲ್ಲಿ ಒಟ್ಟು ಆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ಕಾಂಪೋನೆಂಟ್ ಏನಿದೆಯಲ್ಲ, ನಾವೇನು ಲಿಮಿಟ್ ಕೊಟ್ಟಿರ್ತೀವಿ ಆ ಎರಡು ಲಿಮಿಟಿನ ಮಧ್ಯೆ ಎಲ್ಲಿ ಆದರೂ ಇರ್ಬೋದು. ಹೈಯರ್ ಲಿಮಿಟ್ ಇರ್ಬೋದು ಅಥವಾ ಲೋವರ್ ಲಿಮಿಟ್ ಇರ್ಬೋದು, ಅಥವಾ ಆ ಮಧ್ಯೆ ಇರತಕ್ಕಂಥ ಟಾಲರೆನ್ಸ್ ಏನಿರುತ್ತಲ್ಲ ಅದರಲ್ಲಿ ಯಾವುದೇ ಒಂದು ಇದರಲ್ಲಿ ಇರ್ಬೋದು. ಅದನ್ನೇ ಆ ಸೈಜನ್ನು ನಾವು ಮೆಜರ್ ಮಾಡಿದಾಗ ಬರ್ತಕ್ಕಂಥ ಸೈಜ್ ನಾವೇನಂತ ಹೇಳ್ತೀವಿ, ಆಕ್ಚುಯಲ್ ಸೈಜ್ ಅಂತ ಕರಿತೀವಿ. ಸೊ ಈಗ ಆಕ್ಚುಯಲ್ ಸೈಜ್ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಡಿವಿಯೇಷನ್ಸ್. ಇಲ್ಲಿ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್ಗಳಲ್ಲಿ ಬರ್ತಕ್ಕಂಥ ಮತ್ತೊಂದು ಟರ್ಮು ಡಿವಿಯೇಷನ್ ಅಂತ ಬರುತ್ತೆ. ಆ ಡಿವಿಯೇಷನ್ ಅಂದ್ರೆ ಏನು ನೋಡಿ, ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಸೈಜ್ ಅಂಡ್ ಕರೆಸ್ಪಾಂಡಿಂಗ್ ಬೇಸಿಕ್ ಸೈಜ್. ಇಲ್ಲಿ ಡಿವಿಯೇಷನ್ ಅಂತ ಬಂದಾಗ ಈಗ ಇರ್ತಕ್ಕಂಥ ಸೈಜು ಮತ್ತು ಬೇಸಿಕ್ ಸೈಜು, ಫಾರ್ ಎಕ್ಸಾಂಪಲ್ ಆಕ್ಚುಯಲ್ ಡಿವಿಯೇಷನ್ ಅಂತ ಬಂದಾಗ ಆಕ್ಚುಯಲ್ ಸೈಜು ಮತ್ತು ಬೇಸಿಕ್ ಸೈಜ್ ಇವುಗಳ ಮಧ್ಯೆ ಇರತಕ್ಕಂಥ ಡಿಫರೆನ್ಸ್ ಬರುತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಡಿವಿಯೇಷನ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಸೈಜ್ ಮತ್ತು ಬೇಸಿಕ್ ಸೈಜ್ ಇವುಗಳ ಮಧ್ಯೆ ಇರತಕ್ಕಂಥ ಡಿಫರೆನ್ಸ್ ಅಂತ ಬರುತ್ತೆ. ಆಮೇಲೆ ಮಿನಿಮಮ್ ಡಿವಿಯೇಷನ್ ಅಂತ ಬಂದಾಗ ಮಿನಿಮಮ್ ಸೈಜ್ ಮತ್ತು ಬೇಸಿಕ್ ಸೈಜ್ ಇವುಗಳ ಮಧ್ಯೆ ಇರತಕ್ಕಂಥ ಡಿಫರೆನ್ಸ್ ಆಲ್ಜಿಬ್ರಿಕ್ ಡಿಫರೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಅವೆರಡನ್ನ ಒಂದರಲ್ಲಿ ಒಂದನ್ನು ಕಳೆದಾಗ ಬರ್ತಕ್ಕಂಥ ಡಿಫರೆನ್ಸ್ ಡಿವಿಯೇಷನ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲೇನಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ ಇದು ಡಿವಿಯೇಷನ್ ಬರುತ್ತೆ. ಇದರಲ್ಲಿ ಇದು ಬೇಸಿಕ್ ಸೈಜ್, ಇದು ಜೀರೋ ಲೈನ್ ಅಂತ ಏನಿದೆಯಲ್ಲ, ಈ ಲೈನ್ ತೋರಿಸ್ತಾ ಇದ್ದೇನಲ್ಲ ನಾನೀಗ, ಈ ಲೈನು ಜೀರೋ ಲೈನ್ ಅಥವಾ ಇದಕ್ಕೆ ಬೇಸಿಕ್ ಸೈಜ್ ಅಂತ ಹೇಳ್ತೀವಿ. ಸೊ ಇಲ್ಲಿಂದ ಈ ಡಿವಿಯೇಷನ್ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಅದರಲ್ಲಿ ಡಿವಿಯೇಷನ್ಗಳಲ್ಲಿ 3 ಡಿವಿಯೇಷನ್ ಬರ್ತಾವು. ಅದರಲ್ಲಿ ನೋಡ್ರಿ, ಮೊದಲನೇದು ಅಪ್ಪರ್ ಡಿವಿಯೇಷನ್. ಈ ಅಪ್ಪರ್ ಡಿವಿಯೇಷನ್ ಅಂದ್ರೆ ಏನಿದು, ದಿ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂಡ್ ದಿ ಕರೆಸ್ಪಾಂಡಿಂಗ್ ಬೇಸಿಕ್ ಸೈಜ್. ಇಲ್ಲಿ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ಶಾಫ್ಟ್ ಅನ್ನು ಉದಾಹರಣೆ ತಗೊಳ್ಳೋಣ. ಈ ಶಾಫ್ಟ್ ಏನಿದೆಯಲ್ಲ, ಈ ಶಾಫ್ಟಿನ ಬೇಸಿಕ್ ಸೈಜು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಇದ್ರ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂದ್ರೆ ಮ್ಯಾಕ್ಸಿಮಮ್ ಡಯಾಮೀಟರ್ ಇಲ್ಲಿದೆ, ಇದು ಮ್ಯಾಕ್ಸಿಮಮ್ ಡಯಾಮೀಟರ್, ಇದು ಬೇಸಿಕ್ ಜೀರೋ ಲೈನ್ ಅಥವಾ ಬೇಸಿಕ್ ಸೈಜ್. ಸೊ ಈ ಮ್ಯಾಕ್ಸಿಮಮ್ ಡಯಾಮೀಟರ್, ಈ ಬೇಸಿಕ್ ಸೈಜ್ ಇವುಗಳ ಮಧ್ಯೆ ಇರತಕ್ಕಂಥ ಡಿವಿಯೇಷನ್ ಏನಿರುತ್ತೆ, ಡಿಫರೆನ್ಸ್ ಏನಿರುತ್ತೆ, ನಾವು ಅಪ್ಪರ್ ಡಿವಿಯೇಷನ್. ಇಲ್ಲಿ ನೋಡ್ರಿ, ಹೋಲ್ ಕೇಸಲ್ಲಿ ಇದು ಹೋಲು, ಇದು ಜೀರೋ ಲೈನ್, ಇದು ಅಪ್ಪರ್ ಡಿವಿಯೇಷನ್, ಅದು ಇದು ಮ್ಯಾಕ್ಸಿಮಮ್ ಡಯಾಮೀಟರ್ ಬರ್ತದೆ. ಅಪ್ಪರ್ ಡಿವಿಯೇಷನ್ಗೆ ಮ್ಯಾಕ್ಸಿಮಮ್ ಡಯಾಮೀಟರ್ ಬರ್ತದೆ. ಇದು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಡಯಾಮೀಟರ್ ಅಂದ್ರೆ ಏನು, ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಆಫ್ ದಿ ಹೋಲ್. ಇಲ್ಲಿವರೆಗೂ ನಾವು ಹಾಕ್ಬೋದು. ಇದು ಹೋಲಿನ ಜೀರೋ ಲೈನು, ಇದು ಮಿನಿಮಮ್ ಹೋಲ್ ಇಷ್ಟಿರ್ಬೇಕು, ಮ್ಯಾಕ್ಸಿಮಮ್ ಅಂದ್ರೆ ಇಷ್ಟಿರ್ಬೇಕು. ಸೊ ಈಗ ಮ್ಯಾಕ್ಸಿಮಮ್ ಸೈಜು ಮತ್ತು ಈ ಬೇಸಿಕ್ ಸೈಜು, ಇಲ್ಲಿಂದ ಇಲ್ಲಿ ಏನಿದೆ ಇದು ಬೇಸಿಕ್ ಸೈಜು ಮತ್ತು ಈ ಮ್ಯಾಕ್ಸಿಮಮ್ ಸೈಜು ಮತ್ತು ಈ ಬೇಸಿಕ್ ಸೈಜು. ಮ್ಯಾಕ್ಸಿಮಮ್ ಸೈಜಲ್ಲಿ ಬೇಸಿಕ್ ಸೈಜನ್ನ ಮೈನಸ್ ಮಾಡಿದಾಗ ಬರ್ತಕ್ಕಂಥ ಡಿವಿಯೇಷನ್ ಏನಿದೆಯಲ್ಲ, ಡಿಫರೆನ್ಸ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಈ ಡಿಫರೆನ್ಸ್ ಏನಂತ ಹೇಳ್ತೀವಿ ನಾವು, ಅಪ್ಪರ್ ಡಿವಿಯೇಷನ್ ಅಂತ ಹೇಳ್ತೀವಿ. ಇಲ್ಲಿ ತೋರಿಸಿದಾರೆ ನೋಡಿ, ಹೌದಾ, ಇಲ್ಲಿಂದ ಇಲ್ಲಿಗೆ, ಇದಕ್ಕೆ ನಾವು ಅಪ್ಪರ್ ಡಿವಿಯೇಷನ್ ಅಂತ ಕರಿತೀವಿ. ಸೊ ಇದು ನಾವು ಲಿಮಿಟ್ ಸಿಸ್ಟಮ್ ಅನ್ನ ಡಯಾಗ್ರಾಮ್ ಅಲ್ಲಿ ತೋರಿಸ್ತಕ್ಕಂಥ ಒಂದು ಸಿಸ್ಟಮ್. ಈ ರೀತಿ ನಾವು ತೋರಿಸ್ತೇವೆ. ಲಿಮಿಟ್ ಸಿಸ್ಟಮ್ ಅಂತ ಬಂದಾಗ ಅದನ್ನ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ರೀತಿ ಈ ಡಯಾಗ್ರಾಮ್ ಅಲ್ಲಿ ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು. ಇದು ಲಿಮಿಟ್ ಸಿಸ್ಟಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಯಾಗ್ರಾಮ್. ಇದು ಶಾಫ್ಟು,
ಇದು ಹೋಲ್. ಸೊ ಮೊದಲೇ ತೋರಿಸಿದ್ನಲ್ಲ ಅದು ಕೂಡ ಲಿಮಿಟ್ ಸಿಸ್ಟಮ್ ಸಂಬಂಧಪಟ್ಟಿದ್ದು, ಆದರೆ ಅದನ್ನು ನಾನು ವರ್ಟಿಕಲ್ ಆಗಿ ತೋರಿಸಿದ್ದೆ. ಈಗ ನಿಮಗೆ ಇದು ಹೊರಿಜಾಂಟಲ್ ಆಗಿದೆ. ಇದು ಹೋಲ್ ಅಲ್ಲಿ ಶಾಫ್ಟ್ ಅಸೆಂಬ್ಲಿ ಆಗಿದೆ. ನೆಕ್ಸ್ಟ್ ನೋಡಿ, ಇದು ಅಪ್ಪರ್ ಡಿವಿಯೇಷನ್ ಅಂದ್ರೆ ಏನಂತ ಗೊತ್ತಾಯ್ತು ನಿಮಗೆ. ಏನು ಬೇಸಿಕ್ ಸೈಜ್ ಇದೆ, ಮ್ಯಾಕ್ಸಿಮಮ್ ಸೈಜ್ ಇದೆ. ಮ್ಯಾಕ್ಸಿಮಮ್ ಡಯಾಮೀಟರ್ ಮತ್ತು ಬೇಸಿಕ್ ಡಯಾಮೀಟರ್ ಇವೆರಡರ ಮಧ್ಯೆ ಇರ್ತಕ್ಕಂಥ ಡಿಫರೆನ್ಸ್ ಅಂದ್ರೆ ಅಪ್ಪರ್ ಡಿವಿಯೇಷನ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ನೆಕ್ಸ್ಟ್ ನೋಡಿ, ಲೋವರ್ ಡೆವಿಯೇಷನ್. ಇದು ಕೂಡ ಅಷ್ಟೇ, ದಿ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಂಡ್ ದಿ ಕರೆಸ್ಪಾಂಡಿಂಗ್ ಬೇಸಿಕ್ ಸೈಜ್. ಇಲ್ಲಿ ನೋಡಿ, ಮಿನಿಮಮ್ ಸೈಜ್ ಅಂದ್ರೆ ಇದು ನೋಡಿ, ಇಲ್ಲಿಂದ ಇದು ಹೋಲಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ ಇದು ಮಿನಿಮಮ್ ಡಯಾಮೀಟರ್ ಅಥವಾ ಮಿನಿಮಮ್ ಸೈಜ್, ಅಷ್ಟು ಮಿನಿಮಮ್ ಹೋಲ್ ಸೈಜು ಬೇಕು. ನೆಕ್ಸ್ಟ್ ನೋಡ್ರಿ, ಇದು ಬೇಸಿಕ್ ಸೈಜ್. ಇಲ್ಲಿಂದ ಇಲ್ಲಿಗೆ ಬೇಸಿಕ್ ಸೈಜ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇದು ಏನದಲ್ಲ, ಇದಕ್ಕೆ ಲೋವರ್ ಡೆವಿಯೇಷನ್ ಅಂತೇವೆ. ಇಲ್ಲಿಂದ ಇಲ್ಲಿಗೆ ಇದಕ್ಕೆ ಏನಂತ ಹೇಳ್ತೀವಿ, ಲೋವರ್ ಡೆವಿಯೇಷನ್. ಇಲ್ಲಿ ಯಾರೋ ಮಾರ್ಕ್ ಇಲ್ಲಿ ತೋರಿಸಿಲ್ಲ, ಇವೆರಡು ಯಾರೋ ಮಾರ್ಕ್ಗಳ ಮಧ್ಯೆ ಇರ್ತಕ್ಕಂಥದ್ದು ಲೋವರ್ ಡೆವಿಯೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡ್ರಿ, ಆಕ್ಚುಯಲ್ ಡೆವಿಯೇಷನ್. ಸೊ ಇಲ್ಲಿ ಸೈಜ್ಗಳಲ್ಲಿ ನೋಡಿದ್ವಿ, ಮ್ಯಾಕ್ಸಿಮಮ್ ಸೈಜು, ಮಿನಿಮಮ್ ಸೈಜು, ಆಕ್ಚುಯಲ್ ಸೈಜು. ಅದೇ ರೀತಿ ಡೆವಿಯೇಷನ್ ಕೂಡ ಅಪ್ಪರ್ ಡೆವಿಯೇಷನ್, ಲೋವರ್ ಡೆವಿಯೇಷನ್, ಅದಾದ್ಮೇಲೆ ಆಕ್ಚುಯಲ್ ಡೆವಿಯೇಷನ್. ಆಕ್ಚುಯಲ್ ಡೆವಿಯೇಷನ್ ಅಂದ್ರೆ ಏನಪ್ಪಾ, ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದಿ ಆಕ್ಚುಯಲ್ ಸೈಜ್ ಅಂಡ್ ಕರೆಸ್ಪಾಂಡಿಂಗ್ ಬೇಸಿಕ್ ಸೈಜ್. ನಾವೇನು ಇಲ್ಲಿ ಇದು ಕೊಟ್ಟುಬಿಟ್ಟಿದ್ದೇವೆ, ಇಷ್ಟು ಟಾಲರೆನ್ಸ್ ಕೊಟ್ಟಿದ್ದೇವೆ, ಇಷ್ಟು ಡೆವಿಯೇಷನ್ ಕೊಟ್ಟು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಡೆವಿಯೇಷನ್, ಈ ಹೋಲನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇಷ್ಟು ಡೆವಿಯೇಷನ್ ಕೊಟ್ಟಿದ್ದೇವೆ. ಆ ಡೆವಿಯೇಷನ್ ಅಲ್ಲಿ ಆ ಹೋಲು ಮಿನಿಮಮ್ ಸೈಜ್ಗೂ ಆಗ್ಬೋದು, ಇಲ್ಲೆಲ್ಲೋ ಮಧ್ಯೆ ಆಗ್ಬೋದು, ಅಥವಾ ಇಲ್ಲಿ ಲಾಸ್ಟ್ ಸೈಜ್ಗೂ ಆದರೂ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೋದು, ಎಲ್ಲಾದರೂ ಆಗ್ಬೋದು. ಸೊ ಆ ಒಂದು ಸೈಜ್ ಏನು ಬರ್ತಲ್ಲ, ನಾವು ಮೆಜರ್ಮೆಂಟ್ ಮಾಡಿದಾಗ, ಇನ್ಸ್ಟ್ರೂಮೆಂಟ್ ತಗೊಂಡು ಮೆಜರ್ಮೆಂಟ್ ಮಾಡಿದಾಗ ಬರ್ತಕ್ಕಂಥ ಸೈಜು, ಮತ್ತು ಇಲ್ಲಿದೆ ನೋಡಿ ಬೇಸಿಕ್ ಸೈಜ್, ಇಲ್ಲಿಂದ ಇಲ್ಲಿರ್ತಕ್ಕಂಥ ಬೇಸಿಕ್ ಸೈಜ್. ಸೊ ಅವೆರಡರ ಮಧ್ಯೆ ಇರತಕ್ಕಂಥ ಡಿಫರೆನ್ಸ್ ಏನಂತ ಹೇಳ್ತೀವಿ ನಾವು, ಆಕ್ಚುಯಲ್ ಡೆವಿಯೇಷನ್. ಬೇಸಿಕ್ ಸೈಜ್ ಇಂದ ಕಾಂಪೋನೆಂಟು ಆಕ್ಚುಯಲ್ ಆಗಿ ಎಷ್ಟು ಡೆವಿಯೇಷನ್ ಇದೆ ಅಂತಕ್ಕಂಥದಕ್ಕೆ ನಾವು ಅದಕ್ಕೆ ಆಕ್ಚುಯಲ್ ಡೆವಿಯೇಷನ್ ಅಂತ ಕರಿತೇವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಜೀರೋ ಲೈನ್ ಅಂತ ಬರುತ್ತೆ. ಏನಿದು ಜೀರೋ ಲೈನ್? ನೋಡಿ ಇಲ್ಲಿದೆ ನೋಡಿ, ಈ ಲೈನ್ ಏಕ ಲೈನ್ ಇದೆಯಲ್ಲ, ಈ ಲೈನ್ಗೆ ನಾವು ಜೀರೋ ಲೈನ್ ಅಂತ ಹೇಳ್ತೇವೆ. ಏನಿದು? ಇನ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್, the zero line is a straight line to which the deviations are referred. ಇದೊಂದು ಸ್ಟ್ರೇಟ್ ಲೈನು, ಈ ಲೈನ್ ಅನ್ನ ನಾವು ರೆಫರೆನ್ಸ್ ಆಗಿ ತಗೊಂಡು ನಾವು ಡೆವಿಯೇಷನ್ ಗಳನ್ನ ಫಿಕ್ಸ್ ಮಾಡ್ತೀವಿ. ಸೊ ಇದಕ್ಕೆ ಜೀರೋ ಲೈನ್ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಬೇಸಿಕ್ ಸೈಜ್. ನೋಡ್ರಿ, ದ ಜೀರೋ ಲೈನ್ ಈಸ್ ದ ಲೈನ್ ಆಫ್ ಜೀರೋ ಡೆವಿಯೇಷನ್ ಅಂಡ್ ರಿಪ್ರೆಸೆಂಟ್ಸ್ ದ ಬೇಸಿಕ್ ಸೈಜ್. ಈ ಲೈನ್ ಅಲ್ಲಿ ಯಾವುದೇ ರೀತಿಯ ಡೆವಿಯೇಷನ್ ಇರಲ್ಲ. ಇಲ್ಲಿ ನೋಡಿ, ಈ ಲೈನ್ ಏನಿದೆಯಲ್ಲ, ಈ ಲೈನ್ ಅಲ್ಲಿ ಬೇಸಿಕ್ ಸೈಜ್ ಬರುತ್ತೆ, ಅಲ್ಲಿ ಯಾವುದೇ ರೀತಿಯ ಡೆವಿಯೇಷನ್ಗಳು ಇರೋದಿಲ್ಲ. ಇದು ಜೀರೋ ಡೆವಿಯೇಷನ್ ಲೈನ್ ಅಂತ ಹೇಳ್ತೀವಿ. ಮತ್ತೆ ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಈ ಜೀರೋ ಲೈನು ಬೇಸಿಕ್ ಸೈಜ್ ಅನ್ನ, ಕಾಂಪೋನೆಂಟಿನ ಬೇಸಿಕ್ ಸೈಜ್ ಅನ್ನ ಈ ಜೀರೋ ಲೈನು ರೆಪ್ರೆಸೆಂಟ್ ಮಾಡುತ್ತೆ. ಬೈ ಕನ್ವೆನ್ಷನ್, when the zero line is drawn horizontally, positive deviations are shown above and the negative deviations below it. ಇಲ್ಲಿ ನೋಡಿ, ನಮ್ಮ ಕನ್ವೆನ್ಷನ್ಗೆ ನಮಗೆ ಗೊತ್ತಾಗ್ಲಿ ಅಂತೇಳಿ, ಅರ್ಥ ಆಗ್ಲಿ ಅಂತೇಳಿ ನಾವೇನ್ ಮಾಡ್ತೇವೆ, ಇಲ್ಲಿ ಇದು ಜೀರೋ ಲೈನ್ ಏನಿದೆಯಲ್ಲ, ಈ ಜೀರೋ ಲೈನ್ ಇಂದ ಕೆಳಗಡೆ ಏನಾದರೂ ನಾವು ಡೆವಿಯೇಷನ್ ತೋರಿಸಿದ್ರೆ ಅದು ನೆಗೆಟಿವ್. ಅವೇನು ನೆಗೆಟಿವ್ ಡೆವಿಯೇಷನ್ಸ್. ಜೀರೋ ಲೈನ್ ಅಂದ್ರೆ ದಟ್ ಮೀನ್ಸ್ ನಾವು ಕೊಟ್ಟಿರ್ತಕ್ಕಂಥ ಬೇಸಿಕ್ ಸೈಜ್ಗಿಂತ ಕಡಿಮೆ ಸೈಜ್ ಬರುತ್ತೆ, ಕಾಂಪೋನೆಂಟ್ ಕೆಳಗಡೆ ಬರುತ್ತೆ, ಕೆಳಗಡೆ ಡೆವಿಯೇಷನ್, ಬೇಸಿಕ್ ಸೈಜ್ನಿಂದ ಕೆಳಗಡೆ ಅದಕ್ಕಿಂತ ಕಡಿಮೆ
ಸೈಜ್ ಅಲ್ಲಿ ಬರುತ್ತೆ ಡಿವಿಯೇಷನ್. ಸಪೋಸ್ ಈ ಲೈನ್ಲಿಂದ ಏನಾದರೂ ಈ ಲೈನ್ ಏನಿದೆಲ್ಲ ಇದರಿಂದ ಮೇಲೆ ಕೊಟ್ರೆ ಇಲ್ಲಿ ನೋಡ್ರಿ ಈ ಹೋಲ್ ಏನ್ ಮಾಡಿದೀವಿ ಇಲ್ಲಿ 0 ಲೈನಿಂದ ಮೇಲೆ ಕೊಟ್ಟಿದ್ದೇವೆ ನೋಡಿ ಡಿವಿಯೇಷನ್. ಇದೇನಿದಿಲ್ಲ ಈ ಲೈನ್ ಹಿಂಗೆ ಹಾಕಿದಾರಲ್ಲ ಇದು ಡಿವಿಯೇಷನ್ ಲೈನು. ಸೊ ಇಲ್ಲಿ ಇದು ಡಿವಿಯೇಷನ್ ಝೋನು, ಈ ಲೈನು ಮತ್ತು ಈ ಲೈನ್ ಮಧ್ಯೆ ಇದು ಟಾಲರೆನ್ಸ್ ಝೋನು. ಇಲ್ಲಿ ನೋಡಿ 0 ಲೈನ್ನಿಂದ ಮೇಲೆ ಬಂದ್ರೆ ಅಂದ್ರೆ ಬೇಸಿಕ್ ಸೈಡ್ನಿಂದ ಮೇಲೆ ಬಂದಾಗ ಅದಕ್ಕೆ ಪಾಸಿಟಿವ್ ಡಿವಿಯೇಷನ್ ಅಂತ ಹೇಳ್ತೀವಿ. ಸೊ ಪಾಸಿಟಿವ್ ಡಿವಿಯೇಷನ್ ಅನ್ನ ನಾವೇನ್ ಮಾಡ್ತೀವಿ, ಇದು 0 ಲೈನಿಂದ ಮೇಲೆ ತೋರಿಸ್ತೀವಿ, ನೆಗೆಟಿವ್ ಡಿವಿಯೇಷನ್ ಇಂದ 0 ಲೈನಿಂದ ಕೆಳಗಡೆ ರಿಪ್ರೆಸೆಂಟ್ ಮಾಡ್ತೀವಿ. ಇದು ನೆನಪಿರ್ಬೇಕು, 0 ಲೈನಿಂದ ಮೇಲೆ ಬರೋದೆಲ್ಲ ಪಾಸಿಟಿವ್ ಡಿವಿಯೇಷನ್, ಕೆಳಗಡೆ ಬರೋದೆಲ್ಲ ನೆಗೆಟಿವ್ ಡಿವಿಯೇಷನ್. ಇಲ್ಲಿ ಏನ್ ಮಾಡಿದೆ ನೋಡ್ರಿ, ಶಾಫ್ಟ್ ಅನ್ನ ನೆಗೆಟಿವ್ ಡಿವಿಯೇಷನ್ ತೋರಿಸಿದ್ದೇವೆ, ಹೋಲ್ ಅನ್ನ ಪಾಸಿಟಿವ್ ಡಿವಿಯೇಷನ್ ಅಲ್ಲಿ ತೋರಿಸಿದ್ದೇವೆ. ನೋಡಿ ಈ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್ ಅಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಟರ್ಮು ಟಾಲರೆನ್ಸ್. ಇದು ನೋಡ್ರಿ ಏನ್ ಹೇಳುತ್ತೆ ಟಾಲರೆನ್ಸ್ ಅಂದ್ರೆ, ಟಾಲರೆನ್ಸ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್ ಅಂಡ್ ದಿ ಮಿನಿಮಮ್ ಲಿಮಿಟ್ ಆಫ್ ಸೈಜ್. ನೋಡಿ ಇದು ನಾವೇನ್ ಎರಡು ಲಿಮಿಟ್ ಕೊಟ್ಟಿರ್ತೇವಲ್ಲ ಸೈಜ್ಗೆ, ಸಣ್ಣದು ದೊಡ್ಡದು ಎರಡು, ಆ ಎರಡೂ ಲಿಮಿಟ್ಗಳ ಒಂದು ಲಿಮಿಟ್ ಅಲ್ಲಿ ಇನ್ನೊಂದು ಲಿಮಿಟ್ ಅನ್ನ ಮೈನಸ್ ಮಾಡಿದಾಗ ಉಳಿತಕ್ಕಂಥದಕ್ಕೆ ನಾವು ಟಾಲರೆನ್ಸ್ ಅಂತ ಹೇಳ್ತೀವಿ. ನೋಡ್ರಿ, ದ ಟಾಲರೆನ್ಸ್ ಈಸ್ ಈಕ್ವಲ್ ಟು ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ದ ಅಪ್ಪರ್ ಅಂಡ್ ಲೋವರ್ ಡಿವಿಯೇಷನ್ಸ್ ಅಂಡ್ ಹ್ಯಾಸ್ ಅನ್ ಅಬ್ಸಲ್ಯೂಟ್ ವ್ಯಾಲ್ಯೂ ವಿದೌಟ್ ಸೈನ್. ಸೊ ಇದಕ್ಕೆ ಅಬ್ಸಲ್ಯೂಟ್ ವ್ಯಾಲ್ಯೂ ಇರುತ್ತೆ, ಅಂದ್ರೆ ಇದಕ್ಕೆ ಯಾವುದೇ ರೀತಿ ಪ್ಲಸ್ ಮೈನಸ್ ಅಂತಿರಲ್ಲ, ಡಿವಿಯೇಷನ್ ನಲ್ಲಿ ಪ್ಲಸ್ ಮೈನಸ್ ಬರುತ್ತೆ, ಇಲ್ಲಿ ಟಾಲರೆನ್ಸ್ ಅಲ್ಲಿ ಬರಲ್ಲ. ನೋಡ್ರಿ ಹಂಗೆ ಇದು ತೋರಿಸ್ತೇನೆ. ಇಲ್ಲಿ ಇದು ಬೇಸಿಕ್ ಸೈಜು, ಇಲ್ಲಿ ನೋಡ್ರಿ ಈ ಹೋಲ್ ಅನ್ನ ಈಗ ರೆಫರೆನ್ಸ್ ಆಗಿ ತಗೊಳ್ಳೋಣ. ಈ ಹೋಲ್ನ ರೆಫರೆನ್ಸ್ ತಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಇಲ್ಲಿಂದ ಇಲ್ಲಿಗೆ ಮಿನಿಮಮ್ ಡಯಾಮೀಟರ್, ಇದು ಹೋಲಿನ ಮಿನಿಮಮ್ ಡಯಾಮೀಟರ್ ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟ್ ಮ್ಯಾಕ್ಸಿಮಮ್ ಡಯಾಮೀಟರ್ ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಡಯಾಮೀಟರ್. ಇವೆರಡರ ಮಧ್ಯೆ ಡಿಫರೆನ್ಸ್ ಮ್ಯಾಕ್ಸಿಮಮ್ ಡಯಾಮೀಟರ್ ಅಲ್ಲಿ ಮಿನಿಮಮ್ ಡಯಾಮೀಟರ್ ಕಳೆದಾಗ ಬರ್ತಕ್ಕಂಥ ಎಷ್ಟು ಎಲ್ಲಿ ಉಳಿಯುತ್ತೆ, ಇಲ್ಲಿಂದ ಇಲ್ಲಿಗೆ ಇರುತ್ತೆ. ಸೊ ಇದಕ್ಕೆ ನಾವು ಟಾಲರೆನ್ಸ್ ಅಂತ ಇಲ್ಲಿ ನೋಡಿದ್ರಿ, ಇಲ್ಲಿ ಕೊಟ್ಟಿದ್ದಾರೆ ಈ ಆರೋ ಮಾರ್ಕ್ ಇಂದ ಈ ಆರೋ ಮಾರ್ಕ್, ಇವೆರಡರ ಮಧ್ಯೆ ಇರತಕ್ಕಂತ ಒಂದು ಸ್ಪೇಸ್ಗೆ ನಾವು ಏನಂತ ಹೇಳ್ತೀವಿ, ಟಾಲರೆನ್ಸ್ ಝೋನ್ ಅಂತ ಕರಿತೀವಿ. ಇದಕ್ಕೆ ಯಾವುದೇ ರೀತಿಯ ಸೈನ್ ಇರಲ್ಲ, ಪ್ಲಸ್ ಅಥವಾ ಮೈನಸ್ ಆ ರೀತಿ ಸೈನು ಇರಲ್ಲ. ಇಲ್ಲಿ ನೋಡಿ ಇದು ಹೋಲಿಗೆ ಸಂಬಂಧಪಟ್ಟಂಗೆ, ಶಾಫ್ಟ್ಗೂ ಅಷ್ಟೇ, ಇದು ಮ್ಯಾಕ್ಸಿಮಮ್ ಡಯಾಮೀಟರ್ ಅಲ್ಲಿ ಇಲ್ಲಿದೆಯಲ್ಲ ಈ ಮಿನಿಮಮ್ ಡಯಾಮೀಟರ್ ಮೈನಸ್ ಮಾಡ್ದಾಗ ಬರ್ತಕ್ಕಂಥದ್ದೇ ಈ ಎರಡು ಆರೋಗಳ ಮಧ್ಯೆ ಇರ್ತಕ್ಕಂಥ ಸ್ಪೇಸು, ಇದಕ್ಕೆ ಟಾಲರೆನ್ಸ್ ಅಂತ ಹೇಳ್ತೀವಿ. ಡೆವಿಯೇಷನ್ ಈಸ್ ಡಿಫರೆಂಟ್, ಟಾಲರೆನ್ಸ್ ಈಸ್ ಡಿಫರೆಂಟ್. ಡೆವಿಯೇಷನ್ ಅಂದಾಗ ಬೇಸಿಕ್ ಸೈಜ್ ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಸೈಜ್ ಅಥವಾ 0 ಲೈನ್ ನೋಡಿ ಇಲ್ಲಿದೆಯಲ್ಲ ಡಿವಿಯೇಷನ್, ಬೇಸಿಕ್ ಸೈಜ್ ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಮಟ್ಟ ಬರೋದು ಇದು ಅಪ್ಪರ್ ಡಿವಿಯೇಷನ್. ಇಲ್ಲಿ ನೋಡಿ ಈ ಆರೋ ಮಾರ್ಕ್ ಲಿಂದ ಈ ಆರೋ ಮಾರ್ಕ್ ಬರೋದು ಅಪ್ಪರ್ ಡಿವಿಯೇಷನ್. ಆಮೇಲೆ ಇಲ್ಲಿ ಬೇಸಿಕ್ ಸೈಜ್ ಲಿಂದ ಇಲ್ಲಿಗೆ ಮಿನಿಮಮ್ ಸೈಜ್ ಬರ್ತಾ ಅಲ್ಲಿವರೆಗೆ ಬರೋದು ಲೋವರ್ ಡಿವಿಯೇಷನ್. ಸೊ ಡಿವಿಯೇಷನ್ ಈಸ್ ಡಿಫರೆಂಟ್ ಅಂಡ್ ಟಾಲರೆನ್ಸ್ ಈಸ್ ಡಿಫರೆನ್ಸ್. ಡಿವಿಯೇಷನ್ ಅಂದ್ರೆ ಅಲ್ಲಿ ನಾವು ಬೇಸಿಕ್ ಸೈಜ್ ಲಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬೇಸಿಕ್ ಸೈಜ್ ಲಿಂದ ಮ್ಯಾಕ್ಸಿಮಮ್ ಸೈಜ್ ಎಷ್ಟಿದೆ ಅದಕ್ಕೆ ಅದ್ರ ಮಧ್ಯೆ ಇರತಕ್ಕಂಥ ಡಿಫರೆನ್ಸ್ಗೆ ಮ್ಯಾಕ್ಸಿಮಮ್ ಡಿವಿಯೇಷನ್ ಅಂತೀವಿ. ಆಮೇಲೆ ಬೇಸಿಕ್ ಸೈಜ್ ಲಿಂದ ಮಿನಿಮಮ್ ಸೈಜ್ ಇರ್ತಕ್ಕಂಥ ಡಿಫರೆನ್ಸ್ ಏನಿದೆಯಲ್ಲ ಅದಕ್ಕೆ ನಾವು ಮಿನಿಮಮ್ ಡಿವಿಯೇಷನ್ ಅಂತ ಕರಿತೀವಿ. ಇದು ನಿಮಗೆ ಇದನ್ನ ಕ್ಲೀನ್ ಆಗಿ ಸ್ಟಡಿ ಮಾಡಿದ್ರೆ ಇನ್ನೊಮ್ಮೆ ಬಿಟ್ಟು ಇನ್ನೊಮ್ಮೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಡಿವಿಯೇಷನ್ಗೂ ಮತ್ತು ಟಾಲರೆನ್ಸ್ಗೆ ಇರ್ತಕ್ಕಂಥ ಡಿಫರೆನ್ಸು. ನೆಕ್ಸ್ಟ್ ನೋಡ್ರಿ, ಇದು ಟಾಲರೆನ್ಸ್ ಝೋನ್ ಅಂದ್ರೆ ಏನು? In a graphical representation of tolerance, the tolerance zone is bounded by the two limits of size of the part and defined by its magnitude, that is tolerance, and by its position in relation to the zero line. ಈ ಟಾಲರೆನ್ಸ್ ಏನಿದೆಯಲ್ಲ ಈ 0 ಲೈನ್ ಲಿಂದ ಕೆಲವೊಂದು ಸಂದರ್ಭದಲ್ಲಿ ಮೇಲಿರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಕೆಳಗಡೆ ಇರುತ್ತೆ. ಇದಕ್ಕೆ ನಾವೇನು ಇದೇನದಲ್ಲ, ದಿಸ್ ಇಸ್ ದ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ದಿ ಸಿಸ್ಟಮ್ ಆಫ್ ಲಿಮಿಟ್ಸ್.
ಇದರಲ್ಲಿ ಬರ್ತಕ್ಕಂಥ ಎಲ್ಲ ಟರ್ಮ್ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಟರ್ಮ್ಗಳನ್ನ ನಾವು ಇಲ್ಲಿ ಗ್ರಾಫಿಕಲ್ ಆಗಿ ರಿಪ್ರೆಸೆಂಟೇಷನ್ ಮಾಡಿದ್ದೇವೆ. ಇಲ್ಲಿ ನೋಡಿ, ಈ ಟಾಲರೆನ್ಸ್ ಝೋನ್ ಇದೆಯಲ್ಲ, ಎರಡು ಲಿಮಿಟ್ ಆಫ್ ಸೈಜ್ ಏನಿರ್ತಾವೆ ಅವುಗಳ ಮಧ್ಯೆ ಇರ್ತದೆ, ಬೌಂಡೆಡ್ ಬೈ ಟೂ ಲಿಮಿಟ್ಸ್ ಆಫ್ ಸೈಜ್. ಇಲ್ಲಿ ನಾನು ಈ ಎಕ್ಸಾಂಪಲ್ ಈ ಹೋಲಿನ ತಗೊಳ್ಳೋಣ. ಈ ಹೋಲಿನ ಎರಡು ಲಿಮಿಟ್ ಆಫ್ ಸೈಜ್ ಎಲ್ಲಿ ಇದಾವಪ್ಪ? ಒಂದೇದು ನೋಡಿ, ಇದು ಮ್ಯಾಕ್ಸಿಮಮ್ ಡಯಾಮೀಟರ್, ಇಲ್ಲಿಂದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸೈಜ್, ಇದು ಇಲ್ಲಿಂದ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಲಿಮಿಟ್ ಆಫ್. ಇನ್ನೊಂದು ಮಿನಿಮಮ್ ನೋಡಿ, ಮಿನಿಮಮ್ ಎಲ್ಲಿದೆ? ಇಲ್ಲಿಂದ ಇಲ್ಲಿಗೆ ಮಿನಿಮಮ್. ಸೊ ಇವೆರಡರ ಮಧ್ಯೆ ಬರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಇವೆರಡರ ಮಧ್ಯೆ ಬರ್ತದಲ್ಲ, ಸೊ ಇದಕ್ಕೆ ಇದು ಟಾಲರೆನ್ಸ್ ಝೋನ್. ಈ ಟಾಲರೆನ್ಸ್ ಝೋನ್ ಏನಿದೆಯಲ್ಲ, 0 ಲೈನ್ನಿಂದ ಮೇಲ್ಗಡೆ ಇದೆ. ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೂಡ ಶಾಫ್ಟ್ಗೆ ಬಂದಾಗ ಇದು ಮಿನಿಮಮ್ ಡಯಾಮೀಟ್ರು, ಇಲ್ಲಿಂದ ಇಲ್ಲಿಗೆ ಮ್ಯಾಕ್ಸಿಮಮ್ ಡಯಾಮೀಟ್ರು, ಇವೆರಡರ ಮಧ್ಯೆ ಬರ್ತಕ್ಕಂಥದ್ದು ಇದು ಟಾಲರೆನ್ಸ್ ಝೋನ್. ಅಂದ್ರೆ ಎರಡು ಲಿಮಿಟ್ಗಳ ಮಧ್ಯೆ ಬೌಂಡ್ ಆಗಿರ್ತಕ್ಕಂಥದ್ದು, ಬೌಂಡ್ ಆಗಿರ್ತಕ್ಕಂಥ ಒಂದು ಸ್ಪೇಸ್ ಏನಂತ ಹೇಳ್ತೀವಿ ನಾವು? ಟಾಲರೆನ್ಸ್ ಝೋನ್ ಅಂತ ಕರಿತೀವಿ. ಇಲ್ಲಿ ನಾವು ಟಾಲರೆನ್ಸ್ ಝೋನ್ ಅನ್ನ ಗ್ರಾಫಿಕಲ್ ಆಗಿ ರಿಪ್ರೆಸೆಂಟ್ ಮಾಡುವಾಗ ಇದೇನಿದೆಯಲ್ಲ, ಈ 0 ಲೈನ್ ಇಂದ ಮೇಲ್ಗಡೆ ಇದೆಯೋ ಕೆಳಗಡೆ ಇದೆಯೋ? ಮೇಲ್ಗಡೆ ಇದ್ರೆ ಎಷ್ಟಿದೆ? ಮ್ಯಾಗ್ನಿಟ್ಯೂಡ್. ಹೆಂಗ್ ಡಿಫೈನ್ ಮಾಡ್ತೇವೆ ಅಂದ್ರೆ, ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಂಡ್ ಇಟ್ಸ್ ಪೊಸಿಷನ್ ರಿಲೇಷನ್ ಟು ದ 0 ಲೈನ್. ಸೊ 0 ಲೈನ್ ಇಂದ ಮೇಲಿದ್ರೆ ಮೇಲ್ಗಡೆ ಈ ರೀತಿ ಇದು ಮಾಡ್ತೇವೆ. ಇದು ಹೋಲ್ ನೋಡಿ, ಇದು 0 ಲೈನ್ ಇಂದ ಮೇಲ್ಗಡೆ ಇದೆ ಟಾಲರೆನ್ಸ್ ಝೋನು. 0 ಲೈನ್ ಇಂದ ಮೇಲ್ಗಡೆ. ಇಲ್ಲಿ ಶಾಫ್ಟ್ ಅಲ್ಲಿ 0 ಲೈನ್ ಇಂದ ಕೆಳಗಡೆ ಇದೆ. ಗ್ರಾಫಿಕಲ್ಲಿ ಮೊದಲು ಏನ್ ಮಾಡ್ತೇವೆ ನಾವು? 0 ಲೈನ್ ಅನ್ನು ಹಾಕ್ತೇವೆ, ಮೇಲ್ಗಡೆ ಟಾಲರೆನ್ಸ್ ಬಂದ್ರೆ ಮೇಲ್ಗಡೆ ರಿಪ್ರೆಸೆಂಟ್ ಮಾಡ್ತೇವೆ, ಎಷ್ಟು ಪ್ರಮಾಣದಾಗ ಐತಿ ಅಷ್ಟು. 0 ಲೈನ್ ಇಂದ ಕೆಳಗಡೆ ಬಂದ್ರೆ ಕೆಳಗಡೆ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಹಾಕಿ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ರಿಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ 0 ಲೈನ್ ಇದು ಟಾಲರೆನ್ಸ್ ಝೋನ್. 0 ಲೈನ್ ಇಂದ ಮೇಲೆ ಇರ್ತದೆ. ಟಾಲರೆನ್ಸ್ ಝೋನ್ ಅಂದ್ರೆ ಝೋನ್ ಯಾವ ಝೋನ್ 0 ಲೈನ್ ಇಂದ ಮೇಲೆ ಇದೆಯೋ, ಯಾವ ಸ್ಪೇಸ್ ಅಲ್ಲಿ ಇದೆ, ಯಾವ ಪ್ರದೇಶದಲ್ಲಿದೆ ಅಂತಕ್ಕಂಥದ್ದನ್ನ ರಿಪ್ರೆಸೆಂಟ್ ಮಾಡಿ. ಇಲ್ಲಿ 0 ಲೈನ್ ಇಂದ ಮೇಲೆ ಇದು ಟಾಲರೆನ್ಸ್ ಝೋನ್. ಆಯ್ತಾ? 0 ಲೈನ್ ಇಂದ ಕೆಳಗಡೆ ಇದನ್ನು ತೋರಿಸಿದ್ರೆ ಅದು ಕೂಡ ಟಾಲರೆನ್ಸ್ ಝೋನ್ 0 ಲೈನ್ ಇಂದ ಕೆಳಗಡೆ ಇದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಈ ಸಿಸ್ಟಮ್ ಆಫ್ ಲಿಮಿಟ್ಸ್ ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಟರ್ಮು ಫಂಡಮೆಂಟಲ್ ಡಿವಿಯೇಷನ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇದು ಫಂಡಮೆಂಟಲ್ ಡಿವಿಯೇಷನ್. ಈ ಫಂಡಮೆಂಟಲ್ ಡಿವಿಯೇಷನ್ ಅಂದ್ರೆ ಏನು? ದ ಫಂಡಮೆಂಟಲ್ ಡಿವಿಯೇಷನ್ ಈಸ್ ಒನ್ ಆಫ್ ದಿ ಟೂ ಡಿವಿಯೇಷನ್ಸ್ which is chosen for convenience to define the position of the tolerance zone in relation to the 0 line. ಸೊ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಏನು? ನಾವು ಒಂದು ಕಾಂಪೋನೆಂಟ್ಗೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಎರಡು ಡಿವಿಯೇಷನ್ಗಳನ್ನು ಕೊಟ್ಟಿರ್ತೇವೆ. ಒಂದು ಅಪ್ಪರ್ ಡಿವಿಯೇಷನ್, ಇನ್ನೊಂದು ಲೋವರ್ ಡಿವಿಯೇಷನ್. ಅಂದ್ರೆ ಒಂದು ಲೋವರ್ ಸೈಜು, ಇನ್ನೊಂದು ಅಪ್ಪರ್ ಸೈಜು. ಸೊ ಇಲ್ಲಿ ಈ ಎರಡು ಸೈಜಲ್ಲಿ ಯಾವುದಾದ್ರೂ ಒಂದು ಸೈಜನ್ನು ನಾವು ಏನ್ ಮಾಡ್ತೀವಿ? ಫಂಡಮೆಂಟಲ್ ಡಿವಿಯೇಷನ್ ಅನ್ನ ರಿಪ್ರೆಸೆಂಟ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡ್ತೀವಿ. ಈ ಫಂಡಮೆಂಟಲ್ ಡಿವಿಯೇಷನ್ ಇಸ್ ದ ಒನ್ ಆಫ್ ದ ಟೂ ಡಿವಿಯೇಷನ್ಸ್ ವಿಚ್ is chosen for convenience to define the position of the tolerance zone in relation to the 0 line. ನಿಮಗೆಲ್ಲ ಗೊತ್ತಿದೆ, 0 ಲೈನ್ ಈಸ್ ನಥಿಂಗ್ ಬಟ್ ಬೇಸಿಕ್ ಸೈಜು. ಆಮೇಲೆ ನಾವು ಮಾಡ್ತಕ್ಕಂಥ ಕಾಂಪೋನೆಂಟು ಬೇಸಿಕ್ ಸೈಜ್ಗೆ ಇರಬೇಕಂತ ಇಲ್ಲ ಅಂತ ನಿಮ್ಮ ಮೊದಲು ಹೇಳಿದ್ದೀನಿ, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಸಿಕ್ ಸೈಜ್ ಅಂದಾಗ ಅದೇ ಸೈಜ್ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತ ಇಲ್ಲ. ಆ ಬೇಸಿಕ್ ಸೈಜ್ಗಿಂತ ನಾವು ಎಷ್ಟು ಇದು ಕೊಟ್ಟು ಡಿಸ್ಟೆನ್ಸ್ ಕೊಟ್ಟು ಟಾಲರೆನ್ಸ್ ಝೋನ್ ಅನ್ನ ಫಿಕ್ಸ್ ಮಾಡ್ತೇವೆ. ಸೊ ಆ ಡಿಸ್ಟೆನ್ಸ್ ಏನು ಕೊಟ್ಟಿರ್ತೇವಲ್ಲ, ಇದು ನೋಡ್ರಿ, ಇದು ಬೇಸಿಕ್ ಲೈನು, ಇಲ್ಲಿಂದ ಇಲ್ಲಿ ಮತ್ತೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ಗೆ ನಾವು ಫಂಡಮೆಂಟಲ್ ಡಿವಿಯೇಷನ್. ಈ ಡಿವಿಯೇಷನ್, ಇದು ಫಂಡಮೆಂಟಲ್ ಡಿವಿಯೇಷನ್ ಹೆಂಗಿರುತ್ತೆ ಅಂದ್ರೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿಲ್ಲ, ಇದು ಮಿನಿಮಮ್ ಲಿಮಿಟ್ ಆಫ್ ಸೈಜ್ ಅಲ್ಲಿ ಅಥವಾ ಲೋವರ್ ಡಿವಿಯೇಷನ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನೋಡಿ, ಇದು 0 ಲೈನು. ಆಮೇಲೆ ಇಲ್ಲಿ ನೋಡ್ರಿ, ಟಾಲರೆನ್ಸ್ ಝೋನ್ ಅನ್ನ 0 ಲೈನ್ ಇಂದ ಮೇಲೆ ಫಿಕ್ಸ್ ಮಾಡಿದೀನಿ. ಎಕ್ಸಾಂಪಲ್, ಈ ಒಂದು ಕಾಂಪೋನೆಂಟಿನ ಸೈಜು ಬೇಸಿಕ್ ಸೈಜು 25 mm ಇದೆ ಅಂತ ತಿಳ್ಕೊಳ್ಳಿ. ಎಷ್ಟಿದೆ? 25 mm ಇದೆ. ಸೊ ಇದು 0 ಲೈನ್.
ಇಲ್ಲಿ ಮೊದಲನೇ ಕೇಸು, ಈ ಕೇಸ್ ತಗೊಳ್ಳೋಣ. ಇಲ್ಲಿ ನಾವು ಕಾಂಪೋನೆಂಟ್ಗೆ ಟಾಲರೆನ್ಸ್ ಅನ್ನ ಬೇಸಿಕ್ ಸೈಜ್ಲಿಂದ ಮೇಲ್ಗಡೆ ಹೆಚ್ಚಿಗೆ ಮೇಲ್ಗಡೆ ಫಿಕ್ಸ್ ಮಾಡೋದು. ಯಾವ ರೀತಿ ಫಿಕ್ಸ್ ಮಾಡಿದೆ ನೋಡ್ರಿ, ಇದ್ರದ್ದು ಮಿನಿಮಮ್ ಸೈಜ್ ಬಂದ್ಬಿಟ್ಟು ಬೇಸಿಕ್ ಸೈಜ್ಗಿಂತ 50 ಮೈಕ್ರಾನ್ ಜಾಸ್ತಿ ಇರುತ್ತೆ. ಇದು ಇದು ಯಾವ ಸೈಜ್ ಅನ್ನು ರಿಪ್ರೆಸೆಂಟ್ ಮಾಡುತ್ತಿದ್ದು, ಹಂಗಾರೆ ನಿಮಗೆ ಗೊತ್ತಿದ್ದಂಗೆ ಇದು ಲೋವರ್ ಲಿಮಿಟ್ ಆಫ್ ಸೈಜ್ ಅನ್ನ ಫಿಕ್ಸ್ ಮಾಡುತ್ತೆ. ಇದು ಲೋವರ್ ಲಿಮಿಟ್ ಆಫ್ ಸೈಜ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಇಲ್ಲಿಂದ ಈ ಬೇಸಿಕ್ ಸೈಜ್ ಏನಿದೆಯಲ್ಲ ಇಲ್ಲಿವರೆಗೂ, ಇದು ಇಲ್ಲಿಂದ ಇಲ್ಲಿವರೆಗೂ ಏನಿದೆ ಲೋವರ್ ಲಿಮಿಟ್ ಆಫ್ ಸೈಜ್. ಅಂದ್ರೆ ಎಷ್ಟು ಬರುತ್ತೆ ಲೋವರ್ ಲಿಮಿಟ್? ಈಗ 25 ಕೊಟ್ಟಿದ್ದೇನೆ ಇಲ್ಲಿ ನಾನು. ಸೊ 25 ಪ್ಲಸ್ 50 ಮೈಕ್ರಾನ್ ಅಂದ್ರೆ ಇಲ್ಲಿ ಈ ಕೇಸಲ್ಲಿ ಈ ಟಾಲರೆನ್ಸ್ ಝೋನ್ಗೆ ಲೋವರ್ ಲಿಮಿಟ್ ಆಫ್ ಸೈಜ್ ಎಷ್ಟು ಬರುತ್ತೆ ಅಂದ್ರೆ 25.05. ಇದು 50 ಮೈಕ್ರಾನ್. ಇದು ಮೈಕ್ರಾನ್ಗೆ ಇರ್ತಕ್ಕಂಥ ಸಿಂಬಾಲ್. 50 ಮೈಕ್ರಾನ್ ಅಂದ್ರೆ 0.05 mm. ಓಕೆ, ಸೊ ಇದು ಇಲ್ಲಿಂದ ಬೇಸಿಕ್ ಸೈಜ್ ಇಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಟಾಲರೆನ್ಸ್ ಝೋನ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಪ್ಪರ್ ಡಿವಿಯೇಷನ್ ಇದು ಎಷ್ಟಿದೆ? ಪ್ಲಸ್ 100 mm ಟಾಲರೆನ್ಸ್ ಝೋನ್, 100 ಮೈಕ್ರಾನ್. ಈ 100 ಮೈಕ್ರಾನ್ ಅಲ್ಲಿ ನಾವು ಏನ್ ಮಾಡ್ಬೇಕು? ಕಾಂಪೋನೆಂಟ್ ಅನ್ನು ಮ್ಯಾನುಫ್ಯಾಕ್ಚರ್ ಅಂದ್ರೆ ಅಪ್ಪರ್ ಲಿಮಿಟ್ ಆಫ್ ಸೈಜ್ ಎಷ್ಟು ಅಂದ್ರೆ 25.50 ಮೈಕ್ರಾನ್ ಪ್ಲಸ್ 100 ಮೈಕ್ರಾನ್ ಎಷ್ಟಾಯ್ತು? 150 ಮೈಕ್ರಾನ್. ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಬೇಸಿಕ್ ಸೈಜ್ ಏನು 25 mm ಇದೆ, ಆದ್ರೆ ಇಲ್ಲಿ ನಮಗೆ ಲಿಮಿಟ್ ಕೊಟ್ಟಿರೋದು ಮಿನಿಮಮ್ ಸೈಜ್ 25.05 mm ಮಾಡಬೇಕು, ಮ್ಯಾಕ್ಸಿಮಮ್ 25.15 mm ಮಾಡಬೇಕು. ಸೊ ಇಲ್ಲಿ ನಾವು ಬೇಸಿಕ್ ಸೈಜ್ನಿಂದ ಲೋವರ್ ಲಿಮಿಟ್ ಆಫ್ ಸೈಜ್ ವರೆಗೂ ಇರ್ತಕ್ಕಂಥ ಈ ಗ್ಯಾಪ್ ಏನಿದೆ ಇದಕ್ಕೆ ನಾವೇನ್ತೀವಿ? ಫಂಡಮೆಂಟಲ್ ಡಿವಿಯೇಷನ್ ಅಂತ ಕರಿತೀವಿ. ಈ ಕೇಸಲ್ಲಿ ಇಲ್ಲಿ ಕೆಳಗಡೆ ಈ ಟಾಲರೆನ್ಸ್ ಝೋನ್ ಕೆಳಗಡೆ ಇದೆ, ಟಿಜಿ ಅಂದ್ರೆ ಇದು ಟಾಲರೆನ್ಸ್ ಝೋನ್. ಈ ಟಾಲರೆನ್ಸ್ ಝೋನ್ ಇಲ್ಲಿ ಬೇಸಿಕ್ ಲೈನ್ ಅಥವಾ ಜೀರೋ ಲೈನ್, ಬೇಸಿಕ್ ಸೈಜ್ ಅಥವಾ ಜೀರೋ ಲೈನ್ ಇಂದ ಕೆಳಗಡೆ. ಈ ಕೇಸಲ್ಲಿ ನೋಡಿ ಮಿನಿಮಮ್ ಸೈಜ್ ಎಷ್ಟಾಗುತ್ತೆ? 24.950 ಆಗುತ್ತೆ, ಯಾಕಂದ್ರೆ 25ಕ್ಕಿಂತ ಕಡಿಮೆ ಇದೆ. ಓಕೆ, ಮ್ಯಾಕ್ಸಿಮಮ್ ಸೈಜ್ ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲಿ 24.8150 ಅಂದ್ರೆ 850 ಈ ಕೇಸಲ್ಲಿ. ಆಯ್ತಾ? ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ನಿಮ್ಗೆ ತಲೆಯಲ್ಲಿ ಏನಿರ್ಬೇಕಂದ್ರೆ ಫಂಡಮೆಂಟಲ್ ಡಿವಿಯೇಷನ್ ಅಂದ್ರೆ ಜೀರೋ ಲೈನ್ ಇಂದ ಈ ಟಾಲರೆನ್ಸ್ ಝೋನ್ ಬಿಟ್ಟು ಅದ್ರ ಮಧ್ಯೆ ಏನ್ ಗ್ಯಾಪ್ ಬರ್ತದಲ್ಲ ಅದಕ್ಕೆ ಫಂಡಮೆಂಟಲ್ ಡಿವಿಯೇಷನ್ ಅಂತ ಕರಿತೀವಿ. ಕಾಂಪೋನೆಂಟ್ ನಾವು ಯಾವಾಗಲೂ ಬೇಸಿಕ್ ಸೈಜ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂತ ಇರಲ್ಲ, ಯಾಕಂದ್ರೆ ಕೆಲವೊಮ್ಮೆ ಟಾಲರೆನ್ಸ್ ಝೋನ್ ಬೇಸಿಕ್ ಸೈಜ್ ನಿಂದ ಕೆಳಗೂ ಬರುತ್ತೆ, ಮೇಲೂ ಬರುತ್ತೆ, ಕೆಲವೊಮ್ಮೆ ಬೇಸಿಕ್ ಸೈಜ್ ಮೇಲೂ ಬರುತ್ತೆ. ಅವಾಗ ಬೇಸಿಕ್ ಸೈಜು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು. ಬೇಸಿಕ್ ಸೈಜ್ ಮೇಲೆ ಬಂದಿರ್ತದೆ ಒಮ್ಮೆ ನಿಮಗೆ ಈ ತರ ಟಾಲರೆನ್ಸ್ ಈ ತರ ಬಂದಾಗ ಅವಾಗ ಬೇಸಿಕ್ ಸೈಜ್ ಕೂಡ ಕವರ್ ಆಗುತ್ತೆ. ಬಟ್ ಹೆಚ್ಚಾನೆಚ್ಚು ಕೇಸ್ಗಳಲ್ಲಿ ಫಂಡಮೆಂಟಲ್ ಡಿವಿಯೇಷನ್ಗಳು ಜೀರೋ ಲೈನ್ ಇಂದ ಕೆಳಗಿರುತ್ತೆ ಅಥವಾ ಜೀರೋ ಲೈನ್ ಇಂದ ಮೇಲ್ಗಡೆ ಇರುತ್ತೆ. ಇದು ಫಂಡಮೆಂಟಲ್ ಡಿವಿಯೇಷನ್. ಜೀರೋ ಲೈನ್ ಇಂದ ಟಾಲರೆನ್ಸ್ ಸ್ಟಾರ್ಟ್ ಆಗೋವರೆಗೂ ಇರ್ತಕ್ಕಂಥ ಡಿಸ್ಟೆನ್ಸ್ ಗ್ಯಾಪ್, ಅದಕ್ಕೆ ಫಂಡಮೆಂಟಲ್ ಡಿವಿಯೇಷನ್ ಅಂತ ಕರಿತೇವೆ. ಇದು ಅರ್ಥ ಆಯ್ತು ಅಂತ ತಿಳ್ಕೊಂಡು, ಇದು ನಿಮಗೆ ಜೀರೋ ಲೈನ್ ಇಂದ ಕೆಳಗಡೆ ಬಂದ್ರು ಏನಂತಿರುತ್ತೆ, ಇಲ್ಲಿ ಮಿನಿಮಮ್ ಸೈಜ್ ಇದು ಮಿನಿಮಮ್ಮು ಮ್ಯಾಕ್ಸಿಮಮ್ಮು, ಇಲ್ಲಿ ಮ್ಯಾಕ್ಸಿಮಮ್ ಸೈಜು ಮಿನಿಮಮ್ ಸೈಜ್. ಓಕೆ, ಇದು ಫಂಡಮೆಂಟಲ್ ಡಿವಿಯೇಷನ್ ಆಯ್ತು. ನೆಕ್ಸ್ಟ್ ನೋಡಿ, ಈ ಫಂಡಮೆಂಟಲ್ ಡಿವಿಯೇಷನ್ಗಳಲ್ಲಿ ನೋಡಿ, ಇನ್ BIS ಸ್ಟ್ಯಾಂಡರ್ಡ್ ದೇರ್ ಆರ್ 25 ಫಂಡಮೆಂಟಲ್ ಡಿವಿಯೇಷನ್ಸ್. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಗಳಲ್ಲಿ 25 ಫಂಡಮೆಂಟಲ್ ಡಿವಿಯೇಷನ್ಗಳಿದಾವು. represented by capital letters for holes and small letters for shafts to indicate the position of the tolerance zone with respect to the zero line. ಇಲ್ಲಿ ನೋಡಿ, ಈ ಒಂದು ಫಿಗರ್ ಅಲ್ಲಿ ಏನಿದೆ ಇದು ಜೀರೋ ಲೈನ್ ಅಥವಾ ಬೇಸಿಕ್ ಸೈಜ್ ಅಂತ ಕರಿತೀವಿ.
ಸೊ ಇವೆಲ್ಲ ಏನಿದಾವಲ್ಲ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇವೆಲ್ಲ, ಸೊ ಇವೆಲ್ಲ ಇವಕ್ಕೆ ಫಂಡಮೆಂಟಲ್ ಡಿವಿಯೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಫಂಡಮೆಂಟಲ್ ಡಿವಿಯೇಷನ್ ಲೆಟರ್ ಫಾರ್ ಹೋಲ್ ಬೇಸ್ ಸಿಸ್ಟಮ್ ಎಚ್. ಹೋಲ್ ಬೇಸ್ ಸಿಸ್ಟಮ್ ಇದ್ರೆ ನಾವು ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡ್ತೀವಿ. ಸಾಫ್ಟ್ ಬೇಸ್ ಸಿಸ್ಟಮ್ ಇದ್ರೆ ನಾವು ಇದು ಫಂಡಮೆಂಟಲ್ ಡಿವಿಯೇಷನ್ ಲೆಟರ್ ಫಾರ್ ಸಾಫ್ಟ್ ಬೇಸ್ ಸಿಸ್ಟಮ್ ಇದ್ರೆ ನಾವು ಯಾವ ಲೆಟರ್ ಯೂಸ್ ಮಾಡ್ತೀವಿ? ಸ್ಮಾಲ್ ಲೆಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದು ಫಂಡಮೆಂಟಲ್ ಡಿವಿಯೇಷನ್ ಅನ್ನ ರಿಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಗ್ರಾಫ್. ಓಕೆ, 25 ಬರ್ತಾವು. ಎ ಬಿ ಸಿ ಡಿ ಈ ತರ ಒಂದು ಇಲ್ಲಿ ನೋಡ್ರಿ ಇಷ್ಟು ಬರ್ತಾವ. ಹೆಂಗಿರ್ತಾವ ಅಂದ್ರೆ ಇನ್ BIS ಸ್ಟ್ಯಾಂಡರ್ಡ್ ದೇರ್ ಆರ್ 25 ರಿಪ್ರೆಸೆಂಟ್ ಬೈ ಲೆಟರ್. ಇಲ್ಲಿ ನೋಡ್ರಿ A to G ಪ್ಲಸ್ ಅಲ್ಲಿರುತ್ತೆ. ಇಲ್ಲೇ ನೋಡ್ರಿ ನೀವು ಜೀರೋ ಲೈನಿಂದ ಮೇಲೆ ಬರೋದೆಲ್ಲ ಏನಂತ ಹೇಳಿದೀನಿ? ಪ್ಲಸ್ ಅಂತ ಹೇಳಿ. ಜೀರೋ ಲೈನು ಇದರಿಂದ ಮೇಲೆ ಬರ್ತಕ್ಕಂಥದ್ದು ಪ್ಲಸ್ಸು. ಜೀರೋ ಲೈನಿಂದ ಮೇಲೆ ಬರ್ತಕ್ಕಂಥ ಟಾಲರೆನ್ಸ್ ಝೋನ್ ಬಂದ್ರೆ ಅದು ಪ್ಲಸ್ಸು, ಜೀರೋ ಲೈನಿಂದ ಕೆಳಗಡೆ ಬರೋದೆಲ್ಲ ಮೈನಸ್ ಇರುತ್ತೆ. ಸೊ ಈಗ ಇಲ್ಲಿ ನೋಡ್ರಿ ಫಂಡಮೆಂಟಲ್ ಡಿವಿಯೇಷನ್ A to G ಪ್ಲಸ್ ಇರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಅಪ್ಪರ್ ಡಿವಿಯೇಷನ್ ES ಅಂತ ಹೇಳ್ತೇವೆ. ಇಲ್ಲಿ ನೋಡ್ರಿ A to G, ಎ ಇಂದ ಜಿ ವರೆಗೂ ಲೈನ್ಲಿಂದ ಮೇಲೆ ಇರುತ್ತೆ. ಲೈನಿಗೆ ಟಚ್ ಆಗಿರಲ್ಲ. ಟೋಟಲಿ ಲೈನ್ಗೂ ಅದಕ್ಕೆ ಯಾವುದೇ ರೀತಿ ಟಚ್ ಇರಲ್ಲ. ನೆಕ್ಸ್ಟ್ ನೋಡ್ರಿ ಎಚ್ ಏನಿದೆಯಲ್ಲ, ಇಲ್ಲಿ ನೋಡ್ರಿ ಎಚ್ ಮಾತ್ರ ಅಪ್ಪರ್ ಡಿವಿಯೇಷನ್ ಪ್ಲಸ್ ಇರುತ್ತೆ, ಲೋವರ್ ಡಿವಿಯೇಷನ್ 0 ಇರುತ್ತೆ. ಇಲ್ಲಿ ಒಂದು ನೋಡ್ರಿ ನೀವು, ಎ ಇಂದ ಜಿ ವರೆಗೂ ಅಪ್ಪರ್ ಡಿವಿಯೇಷನ್ ಕೂಡ ಪ್ಲಸ್ ಇರುತ್ತೆ, ಲೋವರ್ ಡಿವಿಯೇಷನ್ ಕೂಡ ಪ್ಲಸ್ ಇರುತ್ತೆ. ನೋಡ್ರಿ ಇಲ್ಲಿಂದ ಇದು ಲೋವರ್ ಡಿವಿಯೇಷನ್, ಈ ಎಂಡ್ಗೆ ಲೋವರ್ ಡಿವಿಯೇಷನ್. ಆಮೇಲೆ ಅಪ್ಪರ್ ಡಿವಿಯೇಷನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಎಂಡ್ಗೆ ಅಪ್ಪರ್ ಡಿವಿಯೇಷನ್. ಇದನ್ನೆಲ್ಲ ನೀವು ನೋಡಿದ್ದೀರಾ. ಇಲ್ಲಿ ಇನ್ನೊಂದು ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಹೌದಾ? ಇದು ಟಾಲರೆನ್ಸ್ ಝೋನ್, ಇದು ಟಾಲರೆನ್ಸ್ ಝೋನು. ಇದು ಇದೇನಿದೆಲ್ಲ ಇಲ್ಲಿಂದ ಬೇಸಿಕ್ ಸೈಜ್ ಇದೆ, ಹೌದಾ? ಇಲ್ಲಿಂದ ಇಲ್ಲಿಗೆ ಲೋವರ್ ಡಿವಿಯೇಷನು, ಬೇಸಿಕ್ ಸೈಜು ಇಲ್ಲಿಂದ ಇಲ್ಲಿಗೆ ಅಪ್ಪರ್ ಡಿವಿಯೇಷನ್, ಹೌದಾ? ಇದು ಟಾಲರೆನ್ಸ್ ಝೋನು. ಇಲ್ಲಿಂದ ಇಲ್ಲಿಗೆ ಲೋವರ್ ಡಿವಿಯೇಷನ್ನು, ಸೊ ಇಲ್ಲಿಂದ ಇಲ್ಲಿಗೆ ಅಪ್ಪರ್ ಡಿವಿಯೇಷನ್. ಸೊ ಅದನ್ನೇ ಇಲ್ಲಿ ನೋಡಿ, ಇದು ಲೋವರು, ಇದು ಅಪ್ಪರು. ಸೊ ಇಲ್ಲಿ ಎ ಇಂದ ಜಿ ವರೆಗೂ ಜೀರೋ ಲೈನಿಂದ ಮೇಲೆ ಇರುತ್ತೆ. ಅಲ್ಲಿ ಲೋವರ್ ಡಿವಿಯೇಷನ್ ಪ್ಲಸ್ ಇರುತ್ತೆ ಮತ್ತು ಅಪ್ಪರ್ ಡಿವಿಯೇಷನ್ ಕೂಡ ಪ್ಲಸ್ ಇರುತ್ತೆ. ಇಲ್ಲಿ ಎ ಟು ಜಿ ES ಅಪ್ಪರ್ ಡಿವಿಯೇಷನ್ಗೆ ನಾವು ES ಅಂತ ಹೇಳ್ತೀವಿ, ಲೋವರ್ ಡಿವಿಯೇಷನ್ಗೆ EI ಅಂತ ಕರಿತೀವಿ. ನೆಕ್ಸ್ಟ್ ಎಚ್ ಮಾತ್ರ ಅಪ್ಪರ್ ಡಿವಿಯೇಷನ್ ಮಾತ್ರ ಪ್ಲಸ್ ಇರುತ್ತೆ, ಲೋವರ್ ಡಿವಿಯೇಷನ್ 0 ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇದು ಎಚ್. ಲೋವರ್ ಡಿವಿಯೇಷನ್ 0 ಲೈನ್ ಮೇಲೆ ಇದೆ ನೋಡಿ, ಇದು ಕತ್ತೆ ಇದೆ. ಅಂದ್ರೆ ಇಲ್ಲಿ ಲೋವರ್ ಡಿವಿಯೇಷನ್ ಬೇಸಿಕ್ ಲೈನ್ ಹತ್ತೆ ಬಂದ್ಬಿಡುತ್ತೆ. ಲೋವರ್ ಡಿವಿಯೇಷನ್ ಯಾವುದೇ ರೀತಿಯ ಲೋವರ್ ಡಿವಿಯೇಷನ್ ಇರಲ್ಲ, 0 ಡಿವಿಯೇಷನ್ ಇರುತ್ತೆ. ಅಲ್ಲಿ ಲೋವರ್ ಡಿವಿಯೇಷನ್ 0 ಬರುತ್ತೆ. ಈ ಬೇಸಿಕ್ ಲೈನ್ ಏನಿದೆಲ್ಲ ಇದಕ್ಕೆ ಹತ್ತಿಕೊಂಡೇ ಟಾಲರೆನ್ಸ್ ಝೋನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಬೇಸಿಕ್ ಸೈಜೇ ಇದಿರುತ್ತೆ. ಲೋವರ್ ಡಿವಿಯೇಷನ್ ಏನ್ ಬರ್ತಲ್ಲ, ಬೇಸಿಕ್ ಸೈಜ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ, ಆಯ್ತಾ? ಆಮೇಲೆ ಅಪ್ಪರ್ ಡಿವಿಯೇಷನ್ ಏನಿದೆಯಲ್ಲ, ಇಲ್ಲಿ ಅಪ್ಪರ್ ಡಿವಿಯೇಷನ್ ಪ್ಲಸ್ ಇರುತ್ತೆ. ಅಪ್ಪರ್ ಡಿವಿಯೇಷನ್ ಏನಿದೆ ಇಲ್ಲಿ ಪ್ಲಸ್ ಇರುತ್ತೆ. ಇದು ಎಚ್ ಮಾತ್ರ, ಎಚ್. ನೆಕ್ಸ್ಟ್ ನೋಡಿ JS KMN. ಇಲ್ಲಿ ಅಪ್ಪರ್ ಡಿವಿಯೇಷನ್ ಪ್ಲಸ್ ಇರುತ್ತೆ, JS KM. ಅಪ್ಪರ್ ಡಿವಿಯೇಷನ್ ಪ್ಲಸ್ ಇರುತ್ತೆ, ಲೋವರ್ ಡಿವಿಯೇಷನ್ ಮೈನಸ್ ಇರುತ್ತೆ, ಹೌದಾ?
ಜೆ ಅಪ್ಪರ್ ಡಿವಿಯೇಷನ್ ಪ್ಲಸ್ ಇದೆ, ಲೋವರ್ ಡಿವಿಯೇಷನ್ ಮೈನಸ್ ಇದೆ. ಕೆ ಅಪ್ಪರ್ ಡಿವಿಯೇಷನ್ ಪ್ಲಸ್ ಅಲ್ಲಿದೆ, ಜೆ ಎಸ್ ಮತ್ತು ಕೆ ಇವು ಲೋವರ್ ಡಿವಿಯೇಷನ್ ಮೈನಸ್ ಇದೆ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಮೈನಸ್ ಅಂದ್ರೆ ಜೀರೋ ಲೈನಿಂದ ಕೆಳಗಡೆ ಬರ್ತಕ್ಕಂಥದಕ್ಕೆ ಮೈನಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ಪಿ ಆರ್ ಎಸ್ ಟಿ ಯು ಪಿ ಡಬ್ಲ್ಯೂ ಎಕ್ಸ್ ಜೆಡ್ ಇವೇನಿದಾವಲ್ಲ, ಅಪ್ಪರ್ ಡಿವಿಯೇಷನ್ನು ಲೋವರ್ ಡಿವಿಯೇಷನ್ ಎರಡೂ ಕೂಡ ಮೈನಸ್ ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕೆ ಇಂದ ನೆಕ್ಸ್ಟ್ ಇಲ್ಲಿ ಜೆ ಎಸ್ ಕೆ, ಇಲ್ಲಿ ಎಂ ಇಂದ ಪಿ ಇಂದ ಎಲ್ಲಿಂದ ಬರುತ್ತೆ, ಇಲ್ಲಿ ಪಿ ಆಯ್ತಾ. ಇಲ್ಲಿ ಸ್ವಲ್ಪ ತಪ್ಪು ತೋರ್ಸಾರ ಅನ್ಸುತ್ತೆ. ಇಲ್ಲಿ ನೋಡ್ರಿ, ಪಿ ಇಂದ ಎಲ್ಲ ಏನಾಗುತ್ತೆ ಮೈನಸ್ ಅಲ್ಲೇ ಬರುತ್ತೆ. ಅಪ್ಪರ್ ಡಿವಿಯೇಷನ್ ಮೈನಸ್ ಇರುತ್ತೆ, ಲೋವರ್ ಡಿವಿಯೇಷನ್ ಕೂಡ ಮೈನಸ್ ಇರುತ್ತೆ. ಇಲ್ಲಿ ಜೆ ಎಸ್ ಏನಿದಾವಲ್ಲ ಇವು ಮಾತ್ರ ಪ್ಲಸ್ಸು ಮತ್ತು ಮೈನಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಫಂಡಮೆಂಟಲ್ ಡಿವಿಯೇಷನ್ ಅಲ್ಲಿ ಅಂತ ತಿಳ್ಕೊಂಡ್ರಿ, ನಮಗೆ ಟೋಟಲ್ 25 ಫಂಡಮೆಂಟಲ್ ಡಿವಿಯೇಷನ್ ಬರುತ್ತೆ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಜೆ ಎಸ್ ಕೆ ಎಂ ಎನ್ ಪಿ ಆರ್ ಎಸ್ ಟಿ ಯು ವಿ ಎಕ್ಸ್ ವೈ ಜೆಡ್ ಜೆಡ್ ಎ ಜೆಡ್ ಬಿ ಜೆಡ್ ಸಿ ಅಂತ ಟೋಟಲ್ 25 ನಂಬರ್ಸ್ ಆಫ್ ಫಂಡಮೆಂಟಲ್ ಡಿವಿಯೇಷನ್ ಬರುತ್ತೆ. ಇವು ಇದರಲ್ಲಿ ಕೆಲವೊಂದಿಷ್ಟು ಜೀರೋ ಲೈನ್ ಇಂದ ಮೇಲ್ಗಡೆ ಬರ್ತಾವು, ಕೆಲವೊಂದಿಷ್ಟು ಜೀರೋ ಲೈನ್ಗೆ ಹತ್ಕೊಂಡು ಬರ್ತಾವು, ಕೆಲವೊಂದಿಷ್ಟು ಜೀರೋ ಲೈನ್ ಇಂದ ಕೆಳಗಡೆ ಬರ್ತಾವಂತ ನೋಡಿದ್ರಿ. ಜೀರೋ ಲೈನ್ ಇಂದ ಮೇಲ್ಗಡೆ ಯಾವ ಬರ್ತಾವು, ಎ ಇಂದ ಇಲ್ಲಿವರೆಗೂ ಜಿ ವರೆಗೂ ಬರುತ್ತೆ. ಆಮೇಲೆ ಎಚ್ ಅಂತಕ್ಕಂಥದ್ದು ಏನಿದೆ ಅದು ಜೀರೋ ಲೈನ್ ಎತ್ಕೊಂಡು ಅಲ್ಲಿಂದ ಮೇಲೆ ಬರುತ್ತೆ. ಆಮೇಲೆ ಜೆ ಎಸ್ ಇವೇನದವಲ್ಲ, ಆಮೇಲೆ ಕೆ ಎಂ ಎನ್ ಜೀರೋ ಲೈನ್ ಇಂದ ಸ್ವಲ್ಪ ಪ್ಲಸ್ ಬರುತ್ತೆ, ಸ್ವಲ್ಪ ಮೈನಸ್ ಬರುತ್ತೆ. ಆಮೇಲೆ ಪಿ ಇಂದ ಬರ್ತಕ್ಕಂಥವು ಏನಿದಾವಲ್ಲ ಎಲ್ಲವೂ ಕೂಡ ಜೀರೋ ಲೈನ್ ಇಂದ ಪಿ ಟು ಜೆಡ್ ಸಿ ವರೆಗೂ ಜೀರೋ ಲೈನ್ ಇಂದ, ಇದು ಜೀರೋ ಲೈನ್ ಆಫ್ ಜೀರೋ ಲೈನ್ ಅಂದ್ರೆ ಜೀರೋ ಡಿವಿಯೇಷನ್ ಇರ್ತಕ್ಕಂಥ ಲೈನ್. ಸೊ ಈ ರೀತಿ ಇವು ಫಂಡಮೆಂಟಲ್ ಡಿವಿಯೇಷನ್ ಅಂತ ಕರಿತೀವಿ ನಾವು. ಸೊ ಇವುಗಳ ಬಗ್ಗೆ ಇಲ್ಲಿ ನಾವು ಗ್ರಾಫಿಕ್ ಅಲ್ಲಿ ನೋಡಿದ್ವಿ, ಗ್ರಾಫಿಕ್ ರಿಪ್ರೆಸೆಂಟೇಷನ್. ಈಗ ಫಂಡಮೆಂಟಲ್ ಡಿವಿಯೇಷನ್ ಆಯ್ತು. ಈಗ ಟಾಲರೆನ್ಸ್ ಗ್ರೇಡ್ ಅಂತ ಬರುತ್ತೆ. ಏನಿದು ಟಾಲರೆನ್ಸ್ ಗ್ರೇಡ್ ಅಂದ್ರೆ, ಇಲ್ಲಿ ನೋಡ್ರಿ, ಸಿಸ್ಟಮ್ ಆಫ್ ಲಿಮಿಟ್ಸ್ ಅಂಡ್ ಫಿಟ್ಸ್ ಕಂಪ್ರೈಸಸ್ ಆಫ್ 18 ಗ್ರೇಡ್ಸ್ ಆಫ್ ಫಂಡಮೆಂಟಲ್ ಟಾಲರೆನ್ಸ್. ಇಲ್ಲಿ ಈ ಒಂದು ಫಂಡಮೆಂಟಲ್ ಡಿವಿಯೇಷನ್ ಅನ್ನ ಬಿಟ್ಟು ಟಾಲರೆನ್ಸ್ ಗ್ರೇಡ್ ಅಂತ ಬರುತ್ತೆ. ಸೊ ಇದು ಈ ಟಾಲರೆನ್ಸ್ ಗ್ರೇಡ್ ಏನ್ ಮಾಡುತ್ತೆ ಅಂದ್ರೆ, ಟಾಲರೆನ್ಸ್ ಝೋನ್ ಎಷ್ಟು ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ಟಾಲರೆನ್ಸ್ ಎಷ್ಟು ಇರಬೇಕು ಅನ್ನೋ ಆ ಗ್ರೇಡ್ ಮೇಲೆ ಹೋಗುತ್ತೆ. ಇಲ್ಲಿ ಟೋಟಲ್ ಇದರಲ್ಲಿ ಎಷ್ಟಿದಾವು, 18 ಟಾಲರೆನ್ಸ್ ಗ್ರೇಡ್ ಇದಾವೆ. ಎಷ್ಟು, 18 ಟಾಲರೆನ್ಸ್ ಗ್ರೇಡ್ಸ್ ಇದಾವೆ. ಎಷ್ಟು, 18 ಇಲ್ಲಿದಾವ ನೋಡ್ರಿ. These are number symbols having IT 01 to IT 16. ಇಲ್ಲಿ ನೋಡ್ರಿ, ಇಲ್ಲಿ IT 01 IT 0 and 1 ಮತ್ತು ಅಲ್ಲಿಂದ 1 ರಿಂದ 14 ವರೆಗೂ ಇವು ನಂಬರ್ ಬರ್ತಾವೆ. ಮೊದಲನೇದ್ದು ಇದು ಫಂಡಮೆಂಟಲ್ ಡಿವಿಯೇಷನ್ ಆಯ್ತು. ಇಲ್ಲಿ ಫಂಡಮೆಂಟಲ್ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಿದು, ಗ್ರೇಡ್ ಆಫ್ ಟಾಲರೆನ್ಸ್. ಇಲ್ಲಿ ಎಷ್ಟು ಬರ್ತಾವು, 18 ಬರ್ತಾವು. 18 ಯಾವ್ಯಾವ ಅಂದ್ರೆ, ಮೊದಲನೇದ್ದು IT 01, ಆನಂತರ IT 0 ಅಂತ ಬರುತ್ತೆ. ಆಮೇಲೆ IT 1 ರಿಂದ 16, IT 16. ಟೋಟಲ್ 1, 2 ಮತ್ತು 1 ರಿಂದ 16 ಟೋಟಲ್ 18 ಗ್ರೇಡ್ಸ್ ಬರ್ತಾವೆ.
ಇವಕ್ಕೇನಂತ IT ಅಂತ ಕರಿತೀವಿ. ಇವು ಟಾಲರೆನ್ಸ್ ಗ್ರೇಡ್ ಅಂತ ಹೇಳ್ತೀವಿ ನಾವು ಇವಕ್ಕೆ. ನೆಕ್ಸ್ಟ್ ನೋಡಿ, ಸೊ ಇಲ್ಲಿದೆ ಇಲ್ಲ, ಇವು ಫಂಡಮೆಂಟಲ್ ಟಾಲರೆನ್ಸ್ ಗ್ರೇಡ್. ಓಕೆ, ಮೈಕ್ರಾನ್ ಅಲ್ಲಿ ವ್ಯಾಲ್ಯೂ ಇರುತ್ತೆ. ಇಲ್ಲಿದೆ ನೋಡ್ರಿ, ಡಯಾಮೀಟರ್ಗೆ ತಕ್ಕ ಹಾಗೆ ಇಲ್ಲಿ 0-1ಗೆ ಎಷ್ಟಿದೆ 5 ಮೈಕ್ರಾನು, 0ಕ್ಕೆ 5 ಮೈಕ್ರಾನು, 1ಕ್ಕೆ ನೋಡ್ರಿ 8, IT 02ಕ್ಕೆ I22ಕ್ಕೆ 12 ಮೈಕ್ರಾನು, ಈ ಥರ ನೋಡ್ರಿ. 1.2 ಮೈಕ್ರಾನ್, ಇದು 0.8 ಮೈಕ್ರಾನು, 2 ಮೈಕ್ರಾನು, 5 ಮೈಕ್ರಾನ್, ಇದು 0.5 ಮೈಕ್ರಾನ್. 0 ಅಂದರೆ 0.5 ಮೈಕ್ರಾನ್. ನೆಕ್ಸ್ಟು 1 ಅಂದರೆ IT 1 ಅಂದರೆ 0.8 ಮೈಕ್ರಾನು, IT 2 ಅಂದರೆ 1.2, 3ಗೆ 2, 4. ಇದು ಡಯಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಈ ಡಯಾಮೀಟರ್, ಸಣ್ಣ ಡಯಾಮೀಟರ್ ಇದು ಮ್ಯಾಕ್ಸಿಮಮ್, ಮತ್ತೆ ಡಯಾಮೀಟರ್ ಜಾಸ್ತಿ ಆದಂಗೆ ಇಲ್ಲಿ ಮತ್ತೆ ಟಾಲರೆನ್ಸ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ಆಯ್ತಾ? ಇದು ಮೈಕ್ರಾನ್ ಅಲ್ಲಿ 1 ಮೈಕ್ರಾನ್ ಅಂದ್ರೆ 0.001 mm ಅಂತ ನಿಮ್ಗೆ ಗೊತ್ತಿದೆ. 1 ಮೈಕ್ರಾನ್ = 0.001 mm. As number increases, accuracy decreases, tolerance increases. ಇಲ್ಲಿ ನೋಡಿ, IT 01, IT 01 ರಿಂದ 16 ಈ ನಂಬರ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಬರುತ್ತೆ, ಹಂಗೆ ಅಕ್ಯುರಸಿ ಕಡಿಮೆ ಆಗ್ತಾ ಬರುತ್ತೆ, ಟಾಲರೆನ್ಸ್ ಝೋನ್ ಜಾಸ್ತಿ ಆಗ್ತಾ ಬರುತ್ತೆ. ಇಲ್ಲಿ ನೋಡಿ, IT 01 ಇದ್ರೆ 1 ಮೈಕ್ರಾನ್ ಇದ್ರೆ, ಇಲ್ಲಿ IT 16 ಇದ್ದಾಗ 20, 30, 40 ಮೈಕ್ರಾನ್. ಅಂದ್ರೆ ಇಲ್ಲಿಗಿಂತ ಇಲ್ಲಿ ಈ ನಂಬರಿಗೆ ಬಂದಾಗ ಟಾಲರೆನ್ಸ್ ಝೋನ್ ಏನಿದೆಯಲ್ಲ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನೀಟಾಗಿ ನೋಡ್ರಿ, ಇಲ್ಲಿ 2 mm ಆ್ಯಂಡ್ ಓವರ್, ಇಲ್ಲಿ 3 ರಿಂದ 6 mm ವರೆಗೂ ಇರ್ತಕ್ಕಂಥ ಶಾಫ್ಟ್ಗೆ. ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ ನಾವು, 30 ರಿಂದ 50 mm ಇರ್ತಕ್ಕಂಥ ಒಂದು ಕಾಂಪೋನೆಂಟ್ಗೆ ಎಷ್ಟು ಬರುತ್ತೆ ವ್ಯಾಲ್ಯೂ ನೋಡ್ರಿ. IT 01 ಇದ್ರೆ ಜಸ್ಟ್ 0.6 ಮೈಕ್ರಾನ್, ಇದೇ ಟಾಲರೆನ್ಸ್ ಬರುತ್ತೆ. ಎಷ್ಟು? IT 01 ಇದ್ರೆ ಬರೀ 0.6 ಮೈಕ್ರಾನ್. ಇದೇ IT 16 ಇದ್ರೆ 1600 ಮೈಕ್ರಾನ್, ಅಂದ್ರೆ 1.6 mm ಬರುತ್ತೆ. ಹೆಂಗೆ ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಹಂಗೆ ಟಾಲರೆನ್ಸು ಜಾಸ್ತಿ ಆಗ್ತದೆ. 0.6 ಅಲ್ಲಿ 1600 ಅಲ್ಲಿ, ಆ ಥರ ನಂಬರ್ ಜಾಸ್ತಿ ಆದಂಗೆ ಟಾಲರೆನ್ಸ್ ಝೋನ್ ಕೂಡ ಜಾಸ್ತಿ ಆಗುತ್ತೆ. ಟಾಲರೆನ್ಸ್ ಝೋನ್ ಜಾಸ್ತಿ ಆದಂಗೆ ಅಕ್ಯುರಸಿ ಕಡಿಮೆ ಆಗುತ್ತೆ, ಕಾಂಪೋನೆಂಟ್ ರಫ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಈಸಿ ಆಗುತ್ತೆ. ಟಾಲರೆನ್ಸ್ ಝೋನ್ ಎಲ್ಲಿ ಬಹಳ ಕಡಿಮೆ ಇರುತ್ತೆ ಅಲ್ಲಿ ಕ್ರಿಟಿಕಲ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ಗೆ ಬಹಳ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ. ಸೊ ಇಲ್ಲಿವರೆಗೂ ನಾವು ಈ ಒಂದು ಸಿಸ್ಟಮ್ ಆಫ್ ಲಿಮಿಟ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಡಿಫ್ರೆಂಟ್ ಟರ್ಮ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಹಾಗಾದ್ರೆ ಇವತ್ತೇನೇನು ಸ್ಟಡಿ ಮಾಡಿದ್ವಿ ಅಂದ್ರೆ, ಡಿವಿಯೇಷನ್ ಅಂದ್ರೆ ಏನಂತ ಸ್ಟಡಿ ಮಾಡಿದ್ವಿ. ಅದಾದ ನಂತರ ಡಿವಿಯೇಷನ್ಗಳಲ್ಲಿ ಬೇರೆ ಬೇರೆ ಟೈಪ್, ಅಪ್ಪರ್ ಡಿವಿಯೇಷನ್ ಅಂದ್ರೆ ಏನಂತ ನೋಡಿದ್ರಿ. ಅಪ್ಪರ್ ಡಿವಿಯೇಷನ್ ಆದ್ಮೇಲೆ ನೋಡ್ರಿ, ಸೊ ಇವತ್ತೇನೇನು ಹೇಳಿದ್ವಲ್ಲ ಅದನ್ನ ರಿಕ್ಯಾಪ್ ಮಾಡೋಣ. ಡಿವಿಯೇಷನ್ ಅಂದ್ರೆ ಏನಂತ ನೋಡಿದ್ರಿ, ಅದಾದ ನಂತರ ಅಪ್ಪರ್ ಡಿವಿಯೇಷನ್ ಬಗ್ಗೆ ತಿಳ್ಕೊಂಡ್ರಿ, ಅದಾದ್ಮೇಲೆ ಲೋವರ್ ಡಿವಿಯೇಷನ್ ಅಂದ್ರೆ ಏನಂತ ನೋಡಿದ್ರಿ, ಅದಾದ್ಮೇಲೆ ಆಕ್ಚುಯಲ್ ಡಿವಿಯೇಷನ್ ಅಂದ್ರೆ ಏನಂತ ನೋಡಿದ್ವಿ, ಅದಾದ ನಂತರ ಜೀರೋ ಲೈನ್ ಅಂದ್ರೆ ಏನು, ಯಾಕೆ ಬೇಕು ಅಂತ ನೋಡಿದ್ವಿ, ಅದಾದ್ಮೇಲೆ ಟಾಲರೆನ್ಸ್ ಅಂದ್ರೆ ಏನು, ಎಲ್ಲಿರುತ್ತೆ, ಮಿನಿಮಮ್ ಟಾಲರೆನ್ಸ್, ಇವೆಲ್ಲ ನೋಡಿದ್ವಿ. ಅದಾದ್ಮೇಲೆ ಟಾಲರೆನ್ಸ್ ಝೋನ್ ಎಲ್ಲಿ ಬರುತ್ತೆ, ಹೆಂಗಿರುತ್ತೆ ಅಂತ ನೋಡಿದ್ವಿ. ಅದಾದ್ಮೇಲೆ ಫಂಡಮೆಂಟಲ್ ಡಿವಿಯೇಷನ್ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಇಲ್ಲಿ ಟೋಟಲ್ 25 ಫಂಡಮೆಂಟಲ್ ಡಿವಿಯೇಷನ್ ಬರ್ತಾವಂತ ನೋಡಿದ್ವಿ. ಅದಾದ ಮೇಲೆ ನೆಕ್ಸ್ಟು ಗ್ರೇಡ್ ಆಫ್ ಟಾಲರೆನ್ಸ್ಗಳನ್ನು ನೋಡಿ, 18 ಗ್ರೇಡ್ ಆಫ್ ಟಾಲರೆನ್ಸ್ಗಳು ಯಾವ್ಯಾವ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ನಾವು ಮುಂದಿನ ಭಾಗದಲ್ಲಿ ಈಗ ಹೋಲ್ ಬೇಸ್ ಸಿಸ್ಟಮ್ ಅಂದ್ರೆ ಏನು ಮತ್ತು ಸಾಫ್ಟ್ ಬೇಸ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಅದಾದ್ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಟ್ಸ್ ಬರ್ತಾವು, ಫಿಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.